time. It's not a straight line. It's more like a tree. ನಾವು ಯಾವುದೇ ನಿರ್ಧಾರ ತಗೊಂಡ್ರು ಮುಂದೆ ಅದೊಂದು ಹೊಸ ಬ್ರ್ಯಾಂಚಾಗಿ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ಬೆಳೆಯುತ್ತೆ, ಮಿಕ್ಕಿದೆಲ್ಲ ಬಾಡೋಗುತ್ತೆ. ಆ್ಯಂಡ್ ಆನೆಸ್ಟ್ಲಿ ಐ ಫೀಲ್ ಲೈಕ್ ನಾನೊಂದು ಬಾಡೋಗಿರೋ ಬ್ರ್ಯಾಂಚಲ್ಲಿ ಬದುಕ್ತಿದ್ದೀನಿ ಅಂತ. ಈ ಯೂನಿವರ್ಸಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಥರ ಫ್ಯೂಚರ್ನ ಹುಡುಕೋದ್ರಲ್ಲೇ ಬ್ಯುಸಿಯಾಗಿ ನಾನು ನನ್ನ ಕ್ರಿಸ್ಟೀನ್ನ ಪಡೆಯೋಕ್ಕೆ ಟೈಮ್ ಸಿಕ್ಕಿಲ್ಲ. ಐ ವಿಶ್ ನನ್ನ ವೇರಿಯನ್ಸ್ಗಾದರೂ ಕೂಡ ಪ್ರೀತಿ ಅನ್ನೋದು ಸಿಕ್ಕಿದ್ರೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಯಾಕಂದರೆ ಎಲ್ಲರಿಗೂ ಕೂಡ ಅದು ಸಿಗಲ್ಲ. ಐ ಚೋಸ್ ಸರ್ವೈವಲ್ ಓವರ್ ಫೀಲಿಂಗ್ಸ್. ಆ್ಯಂಡ್ ಈಗ ಒಂಟಿತನ ಕೂಡ ಫಿಲಮ್ ಥರ ಬಂದೋಗುತ್ತೆ. ವಾಟ್ ಇಫ್ ನಮ್ಮ ಲೈಫಲ್ಲಿ ಒಂದು ಬ್ರ್ಯಾಂಚ್ ಕೂಡ ಬದುಕಿಲ್ಲ ಅಂದರೆ? ನೋ ಕಾಲ್ಸ್, ನೋ ಆಫರ್ಸ್, ಜಸ್ಟ್ ಸ್ಟಕ್ ಆನ್ ದ ಸೇಮ್ ಡೇ ಆನ್ ರಿಪೀಟ್. ಒನ್ ಸ್ಟೆಪ್, ಒನ್ ವರ್ಡ್, ಒನ್ ಡಿಸಿಷನ್. ಇಷ್ಟು ಸಾಕು ಟೈಮ್ ಲೈನ್ನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಲೈಫ್ ಲಾಂಗ್ ಎರೇಸ್ ಮಾಡೋಕ್ಕೆ. ಯಾರು ನೀನು? What I'm supposed to say? Jesus? Okay, my bad. But ಯಾರು ನೀನು? Does it matter? Fine. Now calm down. Listen to me. I can explain. Do not take that job, okay? Decide now. This is your canon event. If you take that job, it will ruin your life, passion, lifestyle, everything. Do not take that job. Do not try to be like a stupid. Be careful. I need to go. If you take that job, your life will be ruined. Don't do anything stupid, okay? ಅವ್ನು ಯಾರು? ಅವ್ನ ಮಾತು ಕೇಳಬೇಕಾ? ಅವ್ನು ನಿಜಾನ ಅಥವಾ ನನ್ನ ಭ್ರಮೇನ? ಈ ಜಾಬಿಂದ ನನ್ನ ಲೈಫ್ ಚೇಂಜ್ ಆಗುತ್ತೆ. ನಾನಾಗ ಎಲ್ಲಿ ಬೇಕಾದ್ರೂ ಇರ್ಬೋದು, ಏನು ಬೇಕಾದ್ರೂ ಮಾಡಬಹುದು. ಆದರೆ ಅವ್ನು ಯಾಕೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂದ? ಇದ್ರ ಬಗ್ಗೆ ನಾನು ಯಾರಿಗಾದ್ರೂ ಹೇಳ್ಬೇಕಾ? ಯಾರು ನಂಬ್ತಾರೆ ನಿನ್ನ ಮಾತನ್ನ? ನಿನ್ನ ಜಾಬ, ನಿನ್ನ ಲೈಫಲ್ಲಿ ನಿನ್ನ ಪ್ಯಾಷನ್ ಬಿಡ್ತೀಯ? ಇಲ್ಲ, ನನ್ನ ಪ್ಯಾಷನ್ ಇಂಪಾರ್ಟೆಂಟ್, ನನ್ನ ಖುಷಿ ಇಂಪಾರ್ಟೆಂಟ್, ನನ್ನ ನೆಮ್ಮದಿ ಇಂಪಾರ್ಟೆಂಟ್. ಎಸ್, ನಾನು ಆ ಜಾಬ್ ತಗೊಂಡೆ. ನಾನು ಅವನ್ನ ನಂಬಿಲ್ಲ ಅಂತ ಅಲ್ಲ, ನನಗೆ ಆ ಪೇನ್ ಗೊತ್ತಾಗಬೇಕು. ಆ ಪೇನಿಂದ ಆದರೂ ಕೂಡ ಮುಂದೆ ಏನಾದರೂ ಬೇರೆ ಮಾಡಬಹುದಾ ಅಂತ ನೋಡಬೇಕಿತ್ತು. ಮೇ ಬಿ ಈ ಬ್ರಾಂಚಲ್ಲಿ ನಾನು ಅವನ್ನ ರಾಂಗ್ ಅಂತ ಪ್ರೂವ್ ಮಾಡಬಹುದಾ, ಅಥವಾ ಮೇ ಬಿ ಇದೇ ಅವನ್ ಸ್ಟಕ್ ಆಗಿದ್ದ ಲೂಪ್ ಆಗಿರಬಹುದಾ. ಇದರ್ ವೇ, ದಿಸ್ ಈಸ್ ಮೈ ಬ್ರಾಂಚ್.
ರೆಕಾರ್ಡ್ ಆದ್ಮೇಲೆ ನಿಮಗೆ ಯೋಚನೆ ಬಂದಿರತ್ತೆ, ಯಾವ ನನ್ನ ಮಗ ಈ ಲಾಜಿಕಲ್ ಸ್ಟೋರಿನ ಹೇಳ್ತಿರೋದಂತ. ಯಪ್, ಇಟ್ಸ್ ಮೀ ಬ್ರೇಕಿಂಗ್ ದ ಫೋರ್ತ್ ವಾಲ್. ಹಾಯ್ ಮಿಸ್ಟರ್ ಕಾಸ್ಮಿಕ್ ಕನ್ನಡ. ಈ ವಿಡಿಯೋ ಬಂದ್ಮೇಲೆ ಕೂಡ ನಿನ್ನ ಚಾನಲ್ ಇನ್ನ ಆಗಿರುತ್ತೆ. ಇನ್ನು ನೀವು ಅನ್ಕೊಂಡಿರಬಹುದು, ಯಾಕೆ ನಾನು ಅಷ್ಟೆಲ್ಲ ವಾರ್ನ್ ಮಾಡಿದ್ರು ಕೂಡ ಮುಂದೆ ನಾನೇ ಆ ಜಾಬ್ ತಗೊಂಡೆ ಅಂತ. ಕೆಲವೊಂದ್ಸಲ ಲೈಫಲ್ಲಿ ಕೆಲವೊಂದು ರಾಂಗ್ ಡಿಸಿಷನ್ಸ್ ಮಾಡಲೇಬೇಕು, ಆಗ್ಲೇನೆ ಒಂದು ಬ್ರೈಟರ್ ಫ್ಯೂಚರ್ ಸಿಗೋದು. ಯಾರಿಗೆ ಗೊತ್ತಿತ್ತು ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಲೋಕಿ ಟೆಸ್ಲಾಕ್ ತಗೊಂಡು ಮುಂದೆ ದ ಗಾಡ್ ಆಫ್ ಮಲ್ಟಿವರ್ಸ್ ಆಗ್ತಾನಂತ. ದಟ್ ಈಸ್ ಲೈಫ್. ಯು ನೆವರ್ ನೋ ವಾಟ್ಸ್ ಗೋನಾ ಹ್ಯಾಪನ್ until you face it. Hello, Mr. Poen. You are under arrest by the Time Variance Authority. Hence, Loki. ಬದುಕು ಸಾಗೋ ರೀತಿ